ಈಗ ನೀನ್ ಆಡಿಷನ್ ಕೊಟ್ರೆ ಅಪ್ಪ ನಿನ್ಗೆ ದುಡ್ಡು ಕೊಡ್ತಾರೆ. ನೀನ್ ಕೇಳ್ದಷ್ಟು ದುಡ್ಡು ಕೊಡ್ತಾರೆ ಸುಬಿ. ನಿನ್ಗೆ ಕಳ್ತನ ಮಾಡ್ಕೊಂಡಿರೋದೇ ಇಷ್ಟನಾ ಅಥವಾ ಒಳ್ಳೆ ಕೆಲಸ ಮಾಡೋದು ಇಷ್ಟನಾ? ಸುಬಿ, ನಾನು ಹೇಳಿದ್ ನೀನು ಯೋಚನೆ ಮಾಡು. ಜೊತೆಗೆ ನೀನು ಅಮ್ಮ ಅಮ್ಮ ಅಂತ ಹೇಳ್ತಿರ್ತೀಯಲ್ಲ, ಸೀತಮ್ಮನೂ ನಿನ್ಗೆ ಸಿಗ್ತಾರೆ. ಸೀತಮ್ಮ ಒಳ್ಳೆಯವರು ಅಂತ ನಿನ್ಗನ್ಸಿದ ತಾನೆ? ನಿನ್ಗೇನಾದ್ರೂ ಆಗಕ್ಕೆ ನನ್ ಸೀತಮ್ಮ ಬಿಡ್ತಾಳಾ? ಇಲ್ಲ ತಾನೆ? ಮತ್ ಹೋಗಿ ಆಡಿಷನ್ ಕೊಡು, ನಮ್ಮಪ್ಪ ಏನು ಮಾಡಲ್ಲ. ನಿನ್ಗೆ ಸೀತಮ್ಮನ ಮೇಲೆ ಪ್ರೀತಿ ಇದ್ರೆ ಒಂದು ಆಡಿಷನ್ ಕೊಡು, ಇಲ್ಲಾಂದ್ರೆ ನಿನ್ನ ಇಷ್ಟ. ಈ ಅಮ್ಮ ಅಂತ ಬರ್ದಿದ್ದು ನೀನೇನಾ? ನಾನೇ ಬರ್ದಿದ್ದು. ವೆರಿ ಗುಡ್ ಮಗ. ಸರ್, ನಮ್ಮ ಸುಬ್ಬಿ ಸಖತ್ ಟ್ಯಾಲೆಂಟು. ನಿಮ್ಮ ಸೀರಿಯಲಲ್ಲಿ ಸಖತ್ತಾಗಿ ಆಕ್ಟಿಂಗ್ ಮಾಡ್ತಾಳೆ ಸರ್. ನೀವು ನಿಮ್ಮ ಮನೆ ಅಡ್ರೆಸ್ ಕೊಟ್ಬಿಡಿ, ಮಿಕ್ಕಿ ಪ್ರೊಸೀಜರ್ಸ್ ಎಲ್ಲ ಮನೆಗೆ ಬಂದು ಮಾತಾಡ್ತೀನಿ. ನಮ್ಮನೆ ಇಲ್ಲೇ ಹತ್ರ, ಬನ್ನಿ ಸರ್. ಖಂಡಿತ ಬರ್ತೀನಿ. ಸುಬ್ಬಿ ಸುಬ್ಬಿ ಅಶೋಕ ಮಗ, ನೋಡು ಅವಳು ಸೀನೆ ಕಣೋ. ಎಸ್ ಮಗ. ಮಗ, ನನ್ಗೆ ಆಗ್ತಿರೋ ಎಕ್ಸೈಟ್ಮೆಂಟ್ಗೆ ಈಗಲೇ ಅವಳನ್ನ ಮನೆ ಕರ್ಕೊಂಡು ಹೋಗಿ ಸರ್ಪ್ರೈಸ್ ಕೊಟ್ಬಿಡ್ತೀನಿ. ಇರೋ, ಕಾಮ್ ಡೌನ್. ಫಸ್ಟ್ ಅವ್ರ ಮನೆಯವ್ರ ಹತ್ರ ಹೋಗಿ ಮಾತಾಡೋಣ. ಇರೋ. ಕರೆಕ್ಟ್ ಅಲ್ವಾ? ಬಾ. ಸುಬ್ಬಿ ನಮ್ಮ ಮನೆಗೆ ಬಂದ್ರೆ ಸೀತಮ್ಮ ಸರಿ ಹೋಗ್ಬಿಡ್ತಾಳೆ. ಅವ ಕಾವೇರಿ, ಆಳನ್ನ ಕಾಯ್ಸಕ್ಕಿಡವ. ಅವ್ರು ನಮ್ಮಂತರ ಮನೇಲಿ ಕಾಫಿ ಗಿಫಿ ಕುಡಿತಾರೋ ಇಲ್ವೋ, ಆದ್ರೂ ನಾವು ಕೇಳೋ ಕರ್ತವ್ಯ ಕೇಳೋಣ. ಹೂತಪ್ಪ. ಅಲ್ಲ, ಆ ರಾಮ್ ದೇಸಾಯಿ ಯಾಕೆ ಇಲ್ಲಿಗೆ ಬರ್ಬೇಕು? ನಾನ್ ಸೆಲೆಕ್ಟ್ ಆದ್ರೆ ಅವನ ಜೊತೆನೆ ಕೆಲಸ ಮಾಡ್ಬೇಕಾ? ತಾತ, ದೇ ಕಮ್ ತಾತ, ಕಮ್. ಚಾಪೇತ್. ನಮಸ್ತೆ. ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಕುಡಿಯೋಕೆ ಏನು ತಗೋತೀರಾ? ಪರವಾಗಿಲ್ಲ ಸರ್, ಅದೆಲ್ಲ ಏನು ಬೇಡ.
ನಿಮ್ಮಿಂದ ನಮ್ಮ ಸುಬ್ಬಿಗೆ ಇಂಥ ಒಂದು ಅವಕಾಶ ಸಿಕ್ಕೈತೆ ಅಂತ ಅಂದ್ಕೊಂಡಿರಲಿಲ್ಲ. ಇವಳು ಸಾಣ ಎದುರ್ಕೊಂಡ್ಬಿಟ್ಟಿದ್ಲು, ಇವಳು ಹಿಂದೆ ಬಿದ್ದಿದ್ದೀರಾ, ಇವಳು ಏನೋ ಮಾಡ್ಬಿಡ್ತೀರಾ ಅಂತ. ಆದರೆ ನೀವು ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಇವಳು ಚಾನ್ಸ್ ಕೊಡ್ತೀರಾ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಮತ್ತೆ ಯಾವತ್ತಿಂದ ಶೂಟಿಂಗು? ಸರ್, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನಾವು ಯಾವ ಸಿನಿಮಾ ಅಥವಾ ಸೀರಿಯಲ್ ಶೂಟಿಂಗ್ ಮಾಡ್ತಾ ಇಲ್ಲ. ಮತ್ತೆ ಆಡಿಷನ್ನು ನಮ್ಮ ಸುಬ್ಬಿ ಸೆಲೆಕ್ಟ್ ಆಗಿದ್ದು? ಸುಬ್ಬಿ ಏನೋ ಸೆಲೆಕ್ಟ್ ಆಗಿರೋದು ನಿಜ, ಆದರೆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕಲ್ಲ, ನಮ್ಮ ಮನೆಗೆ ಬಂದು ಆ್ಯಕ್ಟಿಂಗ್ ಮಾಡೋದಕ್ಕೆ. ನಿಮ್ಮ ಮನೇಲ ಏನ್ ಹೇಳ್ತಾ ಇದ್ದೀರಾ ಸರ್? ನನ್ನ ಮಗಳೀಗ ನನ್ನ ಜೊತೆ ಇಲ್ಲ. ಅವಳ ಜಾಗಕ್ಕೆ ಅವಳ ಥರನೇ ಇರೋ ಒಂದು ಮಗುನ ಹುಡುಕ್ತಿದ್ವಿ. ಸುಬ್ಬಿ ನೋಡಕ್ಕೆ